ಇನ್ನು ಭಾರತ ಮತ್ತು ಪಾಕ್ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಭಾರತದಿಂದ ನೀರು ಭಾರಿ ಪ್ರಮಾಣದಲ್ಲಿ ಹರಿದಿದೆ. ಸರ್ಜಿಕಲ್ ದಾಳಿಯ ಮರುದಿನವೇ ಪಾಕ್ಗೆ ಹರಿದಂತಹ ನೀರು ಆಪರೇಷನ್ ಸಿಂಧೂರ ಬಳಿಕ ಸಿಂಧೂ ನದಿ ನೀರು ರಿಲೀಸ್ ಆಗಿದೆ. ಚೆನಾಬ್ ನದಿಗೆ ಕಟ್ಟಲಾಗಿದ್ದ ಬಗ್ಲಿಹಾರ್ ಸಲಾಲ್ ಡ್ಯಾಮ್ ಅದು 2 ಡ್ಯಾಮ್ಗಳಿಂದ ನೀರು ರಿಲೀಸ್ ಮಾಡಿದ ಭಾರತ. ಬಗ್ಲಿಹಾರ್ ಡ್ಯಾಮ್ನ ಎಲ್ಲ ಗೇಟ್ಗಳ ಮೂಲಕ ನೀರು ಬಿಡುಗಡೆ ಮಾಡಿದೆ. ಸಲಾಲ್ ಡ್ಯಾಮಿನ 1 ಗೇಟ್ ತೆರೆದು ನೀರು ಬಿಟ್ಟ ಭಾರತ. ಇದರ ಹಿಂದಿರೋ ತಾತ್ಪರ್ಯಗಳ ಅರ್ಥ ಆಗ್ತಾ ಇಲ್ಲ. ಜಮ್ಮು ಕಾಶ್ಮೀರದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ತಡೆದಿಟ್ಟುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಂದು ಅರಿತ ಭಾರತ 2 ಡ್ಯಾಮ್ಗಳ ನೀರನ್ನ ಹರಿಸಿವೆ. ಸರ್ಜಿಕಲ್ ದಾಳಿಯ ಮರುದಿನವೇ ಪಾಕ್ಗೆ ನದಿ ನೀರು ಹರಿದಿದೆ. ಆಪರೇಷನ್ ಸಿಂಧೂರ ಬಳಿಕ ಸಿಂಧೂ ನದಿ ನೀರು ರಿಲೀಸ್. ನೋಡಿ, ಕಾಶ್ಮೀರದಲ್ಲಿ ಭಾರಿ ಪ್ರಮಾಣದ ಮಳೆಯಾಗಿತ್ತು. ಈ ಹಿಂದೆಯೂ ಕೂಡ ಸಿಂಧೂ ಜಲ ಒಪ್ಪಂದವನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಅಘೋಷಿತವಾಗಿ ಅಲಿಖಿತ ಘೋಷಣೆ ತರ ಅದು ಘೋಷಣೆ ಆಯಿತು. ಅದಾದ ನಂತರ ಸಿಂಧೂ ನದಿಯನ್ನ ಪಾಕಿಸ್ತಾನಕ್ಕೆ ಬಿಡೋದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಅಲ್ಲಿ ತಡೆಯಾಗಿತ್ತು. ಕಾರಣ ಅದನ್ನು ತಡೆದಿಟ್ಟುಕೊಳ್ಳುವಂತಹ ಬೇರೆ ಮಾರ್ಗಗಳು ಭಾರತಕ್ಕಿರಲಿಲ್ಲ. ಹಾಗಾಗಿ ಜಲ ಒಪ್ಪಂದದ ಬಗ್ಗೆ ಸ್ವಲ್ಪ ಧ್ವನಿ ಮೆತ್ತಗಾಯಿತು. ಅದಾದ ನಂತರವೂ ಕೂಡ ಎಲ್ಲೂ ಕೂಡ ಪ್ರಾಯೋಗಿಕವಾಗಿ ನೀರನ್ನು ತಡೆದು ನಿಲ್ಲಿಸುವಂತಹ ಪ್ರಕ್ರಿಯೆ ಭಾರತದಿಂದ ನಡೆದಿರಲಿಲ್ಲ. ಆದರೆ ಸರ್ಜಿಕಲ್ ಸ್ಟ್ರೈಕ್ ಅದಾದ ಮರುದಿನವೇ ಪಾಕಿಸ್ತಾನ ಈ ದೃಶ್ಯವನ್ನು ಗಮನಿಸ್ತಾ ಇದೆ. ಪಾಕಿಸ್ತಾನಕ್ಕೆ ನೀರು ಹರಿದಿದೆ.